ವರ್ಷ ಹೋಗಿ ಮಾಡ್ತಾ ಇದ್ದೀವಿ. ಏಕೆಂದರೆ ಜಿಲ್ಲೆಯಲ್ಲಿ ಸಮಸ್ಯೆಗಳು ಏನಿದ್ದಾವೆ ಹೇಗಿದ್ದಾವೆ ಅಂತ ಆ ಲಾರಿ ಮಾಲೀಕರಿಗೆ ಚಾಲಕರಿಗೆ ತಿಳುವಳಿಕೆ ಇರೋದೇ ಬೇರೆ, ನಮಗೆ ಜನರಲ್ಲಾಗೆ ತಿಳುವಳಿಕೆ ಇರೋದೇ ಬೇರೆ. ಇವತ್ತು ರಾಯಚೂರಲ್ಲಿ ಹೋದ್ಸತಿ ಗಂಗಾವತಿ, ಗದಗ, ಹುಬ್ಬಳ್ಳಿ ಎಲ್ಲ ಕಡೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಸತಿ ರಾಯಚೂರವ್ರು ಕೊಟ್ಟಿದ್ದೀವಿ. ನಾಳೆ ಒಂದು 1200 1500 ಜನ ಸೇರ್ತಾ ಇದ್ದಾರೆ ಲಾರಿ. ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾವೆ. ನಾನು ಫಸ್ಟೇ ಹೇಳ್ತಾನೆ, ದಯವಿಟ್ಟು ಇವೆಲ್ಲ ಬಂದರೆ ನಮಗೂ ಒಂದು ಖುಷಿಯಾಗುತ್ತೆ. ನಮ್ಮ ಸಮಸ್ಯೆಗಳನ್ನು ನಾಳೆ ತುಂಬ ಚೆನ್ನಾಗೇ ಅನ್ವಯಿಸ್ತಿ ಹೇಳ್ತೀವಿ. ಏನು ನಮ್ಮ ಸಮಸ್ಯೆಗಳಿದೆ, ಹೇಗೆ ನಾವು ನಡ್ಕೋಬೇಕು, ಲಾರಿ ಮಾಲೀಕರು ಯಾವ ಥರ ನಾವು ಈ ಟ್ರೇಡ್ನ ಮುಂದೆ ಹೇಗೆ ಎತ್ಕೊಂಡು ಹೋಗಬೇಕು ಅಂತ ಇದೆ. ನಮ್ಮಲ್ಲಿ ಒಂದು 6-7 ಸಮಸ್ಯೆಗಳಿದ್ದಾವೆ. ನಾವು ಸುಮ್ಮನೆ ಬ್ರೀಫಿಂಗಾಗಿ 6-7 ಸಮಸ್ಯೆ ಹೇಳ್ತಾ ಇದ್ವಿ. ಈಗ 20 ವರ್ಷದ ವಾಹನಗಳು, 15 ವರ್ಷದ ವಾಹನಗಳು ತೆಗಿಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ತಂದರು. ಅದಕ್ಕೆ ನಾವು ಹೋಗಿ ಸ್ಟೇ ತಂದು ಯಾಕೆ 15 ವರ್ಷದ ಗಾಡಿಗಳು ತೆಗಿಬೇಕು, ಏನು ಕಾರಣಕ್ಕೆ ತೆಗಿಬೇಕು, ಪೊಲ್ಯೂಷನ್ ಕಂಟ್ರೋಲ್ ಆಗಲಿ ಇದಾಗಲಿ ಪ್ರತಿಯೊಂದು ಕಾನೂನು ಪ್ರಕಾರವಾಗಿ ನಡ್ಸ್ಕೊಂಡು ಹೋದ್ರೂ ನೀವು ತೆಗಿಬೇಕು ಅಂತೀರಾ, ಏನಕ್ಕೆ ಅಂತ ಕೇಳಿ ಅದೊಂದು ಇದಾಯ್ತು. ಈಗೇನು ಮಾಡಿದ್ದಾರೆ, ಹೊಸ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಈ 15 ವರ್ಷದ ಗಾಡಿಗಳು ಹೆಂಗೂ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ರೇಟ್ 1200 1300 ರೂಪಾಯಿ ಇದ್ದಿದ್ದು ಚಲಾನ್ ಫೀಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಫೀಸ್ನ ಒಂದೇ ಸಲ 25,000 ರೂಪಾಯಿಗೆ ಎತ್ಕೊಂಡು ಹೋಗಿದ್ದಾರೆ. 28ರಿಂದ 30,000 ರೂಪಾಯಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಾರಣ ಇಲ್ಲ, ಕರ್ತವ್ಯ. ಆಮೇಲೆ ಯಾರು ಕನ್ಸಲ್ಟು ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ಲಾರಿ ಮಾಲೀಕರನ್ನು ಮೀಟಿಂಗ್ಗಳಲ್ಲೂ ಕರೀತಿಲ್ಲ, ಯಾವ ಮೀಟಿಂಗ್ನಲ್ಲೂ ನಾವು ಭಾಗವಹಿಸಿಲ್ಲ. ಹಳೆ ಕಾಲದಲ್ಲಿ ಏನಾಗೋದು ಅಂದರೆ ಒಂದು ಚರ್ಚೆ ಮಾಡಿ, ಒಂದು ಮೀಟಿಂಗ್ ಮಾಡಿ, ಒಂದು ನಿರ್ಧಾರಕ್ಕೆ ಬಂದು ಮಾಡ್ತಿದ್ವಿ. ಈಗ ಯಾವುದಕ್ಕೂ ಕರೆಯಲ್ಲ, ಯಾವ ಸಮಸ್ಯೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾವುದು ಇದು ಮಾಡಲ್ಲ. ಇವಾಗ ಡೀಸೆಲ್ ಪ್ರೈಸ್ ಅಂತ ಬಂದಿದೆ, ವಾರ್ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಎಷ್ಟೋ ಹೊರದೇಶಗಳಲ್ಲಿ ಸರ್ಕಾರನೇ ಇನ್ಪುಟ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ನಮ್ಮಲ್ಲಿ 1 ಲೀಟ್ರ್ ಡೀಸೆಲ್ಗೆ ಹತ್ರ 50ರಿಂದ 55 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೆ. ಕೇಂದ್ರ ಸರ್ಕಾರ ಎಷ್ಟು ಚಾರ್ಜ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಎಷ್ಟು ಚಾರ್ಜ್ ಮಾಡ್ತಾ ಇದೆ. ಈಗ 3 ರೂಪಾಯಿಂದ 4 ರೂಪಾಯಿವರೆಗೂ ಕನ್ಸ್ಯೂಮ್ ಮಾಡ್ಕೋಬೋದಿತ್ತು. ಈಗ 50 ರೂಪಾಯಿ ಡಾಲರ್ ಇದ್ದಾಗ 65 ರೂಪಾಯಿ ಇತ್ತು. ಈಗ 110 ರೂಪಾಯಿ ಹೋದಾಗಲೂ 65 ರೂಪಾಯಿ ಇತ್ತು ಹಳೆ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲಿ 50 ಡಾಲರ್ ಬಂದರೂ ಇವರು ಕಮ್ಮಿ ಮಾಡಿಲ್ಲ. ಈಗಲೂ ಕಮ್ಮಿ ಮಾಡಿದ್ರೆ ಜಾಸ್ತಿ ಮಾಡಿದ್ದಾರೆ, 7-8 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ತಿಳುವಳಿಕೆ ಇಲ್ಲ, ಏನೂ ಮಾಡಿಲ್ಲ. ಯಾಕೆ? ಜನಕ್ಕೇನು ಬುದ್ಧಿ ಇಲ್ವಾ? ಏನಿಲ್ಲ. ಒಂದು ಇದು ಕೊಡ್ಬೋದಿತ್ತಲ್ಲ, ಕಾಸ್ಟ್ಯೂಮ್ ಕೊಡ್ಬೋದಿತ್ತಲ್ಲ, ಈ ಥರ ರೇಟ್ ಜಾಸ್ತಿ ಆಗುತ್ತೆ ರಿಪೇರ್ ಆಗಿ ಅಂತ. ಏನೂ ಕೊಟ್ಟಿಲ್ಲ. ಒಂದೇ ಸತಿ ದಿಢೀರಂದು 3 ರೂಪಾಯಿ 4 ರೂಪಾಯಿ ಅನಿಸುತ್ತೆ. ನಮ್ಮ ಲಾರಿ ಬಾಡಿಗೆಗಳು ಏನಾಗುತ್ತೆ, ಟ್ರೇಡ್ ಏನಾಗುತ್ತೆ, ಎಕಾನಮಿ ಏನಾಗುತ್ತೆ. ಇವತ್ತು ಲಾರಿಯವರು ಬೇಡ ಮಾಡಿಬಿಡೋಣ, ಲಾರಿಗಳೆಲ್ಲ ತೆಗೆದುಬಿಡೋಣ, ಸರಕು ಸಾಗಣೆ ಹಿಂಗಾಗುತ್ತೆ ನೋಡೋಣ. ಆಮೇಲೆ ನಾವು ಒಬ್ಬರೇ ಕತ್ತೆ ಇದ್ದಂಗಿದ್ದೀವಿ ಅನ್ಸುತ್ತೆ. ಎಲ್ಲರೂ ನಮ್ಮ ಮೇಲೆ ಓಡ್ತಾ ಇದೆ ಪ್ರತಿ ಒಂದು ವಿಷಯ. ನೋಡಿ, ಇವಾಗ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ನೋಡಿದ್ರೆ VLTD ಅಂತ ತಂದವ್ರೆ. ಈ VLTD ಏನು? ನಿಮಗೆ 2ನೇ ಪುಟ ಕೊಟ್ಟಿದ್ವಿ, 2ನೇ ಕಾಪಿ ಕೊಟ್ಟಿದ್ವಿ ನೋಡಿ. 7,500 ರೂಪಾಯಿ ಹಾಕ್ಬೇಕು. ಇವತ್ತುವರೆಗೂ ನ್ಯಾಷನಲ್ ಪರ್ಮಿಟ್ಸ್ಗೆ VLTD ಹಾಕಿ ಅಂತಾರೆ, ವೆಹಿಕಲರ್ ಟ್ರ್ಯಾಕಿಂಗ್ ಡಿವೈಸ್. ಸರ್ಕಾರ ರಾಜ್ಯ ಮುಚ್ಚ ಬಿಡೋದಿಲ್ಲ.
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸಬೇಕು ಎಂದು ಆಗ್ರಹಿಸಿ ಎಐಡಿಎಸ್ಒ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಬಿಸಿಎಂ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ರಾಯಚೂರು ನಗರದ ಅರಬ್ ಮೊಹಲ್ಲಾ, ಆಶಾಪುರ ರಸ್ತೆಯ ವಸತಿ ನಿಲಯ, ಸಿರವಾರ ತಾಲೂಕಿನ ಕವಿತಾಳ, ದೇವದುರ್ಗ ತಾಲೂಕಿನ ನೀಲಗಲ್, ಲಿಂಗಸಗೂರು ತಾಲೂಕಿನ ಮಟ್ಟೂರು ಹಾಗೂ ಸಂತೆಕಲ್ಲೂರು ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಇರುವಂತಹ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಲ್ಲಿ ಇವುಗಳ ಸಂತೆಕಲ್ಲೂರು, ಮಟ್ಟೂರು ಮತ್ತು ಆಶಾಪುರ ರಸ್ತೆಯಲ್ಲಿರುವ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಮೆಟ್ರಿಕ್ ನಂತರದ ವಸತಿ ನಿಲಯಗಳಾಗಿ ಉನ್ನತೀಕರಿಸಲಾಗಿದೆ. ಇನ್ನು ಅಧಿಕೃತ ಆದೇಶ ಬರದ ಹಿನ್ನೆಲೆಯಲ್ಲಿ ನೀಲಗಲ್ ವಸತಿ ನಿಲಯವು ಬಂದ್ ಆಗಿದೆ. ಕವಿತಾಳ ವಸತಿ ನಿಲಯವು ಉನ್ನತೀಕರಣಗೊಂಡುತ್ತಿದ್ದರಿಂದ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ಪ್ರವೇಶ ಪಡೆಯಲು ಅವಕಾಶ ಇಲ್ಲದಂತಾಗಿದೆ. ಈ ವಸತಿ ನಿಲಯಗಳ ಆಶ್ರಯಿಸಿ ಬಹುತೇಕ ಗ್ರಾಮೀಣ ಭಾಗದ ಬಡ ರೈತರು ಮತ್ತು ಕಾರ್ಮಿಕರ ಮಕ್ಕಳ ಹಲವು ಕನಸುಗಳನ್ನು ಹೊತ್ತು ಶಿಕ್ಷಣ ಪಡೆಯಲು ಬಂದಿರುತ್ತಾರೆ. ಇದೀಗ ಇಂತಹ ಒಂದು ಆದೇಶದಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ. ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿಯೂ ನಿರ್ಮಾಣವಾಗುತ್ತದೆ. ಹಾಗಾಗಿ ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಇವತ್ತು ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಅವರ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಬಿಸಿಎಂ ಇಲಾಖೆಯ ಅಡಿಯಲ್ಲಿ ಬರುವ ಇವತ್ತು ಬಹುತೇಕ ಹಲವಾರು ಹಾಸ್ಟೆಲ್ಗಳನ್ನ ಇವತ್ತು ಮಕ್ಕಳ ಸಂಖ್ಯೆ ಕಮ್ಮಿ ಐತೆ ಅಂತ ಹೇಳಿ ಈಗ ಆಲ್ರೆಡಿ 4 ಹಾಸ್ಟೆಲ್ ಮುಚ್ಚಾಕಿದ್ದಾರೆ. ಆಶಾಪುರ ರಸ್ತೆಯಲ್ಲಿ ಹಾಸ್ಟೆಲ್ ಮುಚ್ಚಾಗಲಿ, ಸಂತೆಕಲ್ಲೂರಲ್ಲಿ ಈ ಥರ ಹಲವಾರು 4 ಹಾಸ್ಟೆಲ್ಗಳನ್ನ ಮುಚ್ಚಾಕಿದ್ದಾರೆ. ಇವತ್ತು ಬಿಸಿಎಂ ಇಲಾಖೆ ಹೇಳ್ತಿರೋದು ಮಕ್ಕಳ ಸಂಖ್ಯೆ ಕಮ್ಮಿ ಐತಿ, ಈ ಥರ ಆಗ್ಬಿಟ್ರೆ ನಮ್ಮ ಇಲಾಖೆಗೆ ಇವತ್ತು ನಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಸ್ಟೆಲ್ ಮುಚ್ಚಾಕ್ತಿದ್ದಾರೆ. ಇವತ್ತು ಬಿಸಿಎಂ ಇಲಾಖೆ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ಹಾಸ್ಟೆಲ್ಗಳಲ್ಲಿ ಇವತ್ತು ಮಕ್ಕಳ ಭವಿಷ್ಯ ಜೊತೆ ಲೆಕ್ಕಾಚಾರ ಮಾಡಿ ಲಾಭ ನಷ್ಟ ಲೆಕ್ಕಾಚಾರ ಮಾಡಿ ಇವತ್ತು ಇದೊಂದು ವ್ಯಾಪಾರ ಅಲ್ಲ, ಇದೊಂದು ಮೂಲಭೂತ ಹಕ್ಕು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವತ್ತು ಮಕ್ಕಳ ಸಂಖ್ಯೆ ಎಷ್ಟೇ ಇದ್ರೂ ಕೂಡ ಬಿಸಿಎಂ ಇಲಾಖೆಗಳನ್ನ ಮುಚ್ಚಬಾರ್ದು. ಎಷ್ಟೇ ಮಕ್ಕಳಿದ್ರು ಕೂಡ ಬಿಸಿಎಂ ಇಲಾಖೆಯ ಹಾಸ್ಟೆಲ್ ಅದು ಯಥಾಸ್ಥಿತಿಯಲ್ಲಿ ಅದೇ ಥರ ಮುಂದುವರಿಸಬೇಕಂತ ಹೇಳಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಸರ್ಕಾರಕ್ಕೆ ಇವತ್ತು ಬಿಸಿಎಂ ಇಲಾಖೆಗೆ ಇವತ್ತು ಆಗ್ರಹ ಮಾಡ್ತಾ ಇದ್ವಿ. ಇವತ್ತು ಇದರ ಬಿಟ್ಟು ಕೂಡ ಅದೇ ಥರ ಹಾಸ್ಟೆಲ್ಗಳು ಮುಚ್ಚಾಕ ಮುಂದುವರೆದ್ರೆ ನಮ್ಮ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಪಾಲಕರು ವಿದ್ಯಾರ್ಥಿಗಳು ಇವತ್ತು ಮುಂದಿನ ದಿನಗಳಲ್ಲಿ ಮತ್ತು ದೊಡ್ಡ ಮಟ್ಟದ ಹೋರಾಟ ಇವತ್ತು ಬೆಳೆಸಬೇಕಾಗುತ್ತೆ ಅಂತ ಹೇಳಿ ಬಿಸಿಎಂ ಇಲಾಖೆ ಇದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ. ಬಸವರಾಜ್, ಎಐಡಿಎಸ್. ಸಮಾಜದಲ್ಲಿ ಬೇರು ಬಿಟ್ಟಿರುವ ಹಲವು ಸಾಮಾಜಿಕ ಪಿಡುಗುಗಳಿಗೆ ಶಿಕ್ಷಣವೇ ಅಸ್ತ್ರ. ಅದರಂತೆ ಬಾಲಕಾರ್ಮಿಕ ಪದ್ಧತಿ ನಿವಾರಣೆಯಾಗಬೇಕಾದರೆ ಎಲ್ಲರಿಗೂ ಶಿಕ್ಷಣ ಸಿಗುವಂತಾಗಬೇಕು. ಅರಿವಿನ ಕೊರತೆಯಿಂದಾಗಿ ಇಂತಹ ಪದ್ಧತಿಗಳು ಇಂದಿಗೂ ಜೀವಂತವಾಗಿವೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಹೇಳಿದರು. ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಬಾಲಕಾರ್ಮಿಕ ಯೋಜನೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2022ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕುರಿತು ಎಲ್ಲ ಇಲಾಖೆಗಳು ಸಮನ್ವಯದೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು. ವಿವಿಧ ಕಾರಣಗಳಿಗೆ ಬಾಲಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಮಕ್ಕಳು ಗುರುತಿಸಿ ಶಿಕ್ಷಣ ನೀಡಿದಾಗ ಮಾತ್ರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಾಗುತ್ತದೆ ಎಂದರು. 14 ವರ್ಷದ ಒಳಗಿನ ಮಕ್ಕಳನ್ನು ಅವರು ಶಿಕ್ಷಣಕ್ಕೆ ಹಕ್ಕಿನಿಂದ ವಂಚಿಸಿ ದುಡಿಮೆಗೆ ಬಳಸಿಕೊಳ್ಳುವುದು ಕಾನೂನು ಪ್ರಕಾರ ಅಪರಾಧ. ಇದಕ್ಕಾಗಿ ಮಕ್ಕಳಿಂದ ದುಡಿಸಿಕೊಳ್ಳುವವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಕಾನೂನಿನಡಿ ಶಿಕ್ಷೆ ವಿಧಿಸಲು ಅವಕಾಶವಿದೆ. ಜಿಲ್ಲೆಯ ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ನಿಗಾ ಇಡಬೇಕು ಎಂದು ಸಲಹೆ ನೀಡಿದರು. ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಬಾಲಕಾರ್ಮಿಕ ಹಾಗೂ ಕಿಶೋರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಮತ್ತು ಬಾಲಕಾರ್ಮಿಕ ಹಾಗೂ ದಿನಾಚರಣೆಯನ್ನು 2002ರಿಂದ ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನಲ್ಲಿ ಪ್ರಾರಂಭವಾಗಿ ಈಗ 2026 ಅಂದರೆ ಸುಮಾರು 24 ವರ್ಷಗಳಿಂದ ನಾವು ಈ ದಿನವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಈ ದಿನ ವಿಶ್ವಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನವನ್ನು
ಬಾಲ ಕಾರ್ಮಿಕರ ವಿರೋಧ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ನಾವು ನಮ್ಮ ಭಾರತದ ಒಂದು 2011 ಸೆನ್ಸಸ್ ರಿಪೋರ್ಟನ್ನು ನೋಡಿದಾಗ ಅದರಲ್ಲಿ ಸುಮಾರು 8.96 ಲಕ್ಷ ಮಕ್ಕಳು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬಾಲಕರು ಕಾರ್ಮಿಕರನ್ನಾಗಿ ತೊಡಸ್ಕೊಳ್ತಾ ಇದ್ದಾರೆ. ನಂತರದಲ್ಲಿ ನಮ್ಮ ಕರ್ನಾಟಕ 2011 ಸೆನ್ಸಸ್ ರಿಪೋರ್ಟ್ ಪ್ರಕಾರ ನೋಡಿದಾಗ ನಾವು 8ನೇ ಸ್ಥಾನದಲ್ಲಿದ್ದೇವೆ. ಅದರಲ್ಲಿ ಸುಮಾರು 2.49 ಲ್ಯಾಕ್ಸ್ ಮಕ್ಕಳನ್ನು ನಾವು ಈಗ ಈ ಬಾಲ ಕಾರ್ಮಿಕರನ್ನಾಗಿ ಅವರನ್ನು ಜೋಡಿಸ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ಹೋಗಲಾಡಿಸಬೇಕು. ಮತ್ತು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಸುಮಾರು ಇದ್ದಾವೆ. ವಿಶೇಷವಾಗಿ ತಂದೆ ತಾಯಂದರಿಗೆ ಶಿಕ್ಷಣದ ಅವರಿಗೆ ಕೊರತೆ ಇರುತ್ತೆ. ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕನ್ನೋ ಒಂದು ಆಲೋಚನೆ ಅವರಿಗೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಮಕ್ಕಳ ಮೇಲೆ ನಿಗಾ ಇಡದೆ ಅವರು ಶಾಲೆಗೆ ಕಳುಹಿಸದೆ ಕುರಿತಾಗಿ ಈ ಒಂದು ಕಾಯ್ದೆಯ ಮೂಲವಾಗಿದೆ. ಈ ಒಂದು ಕಾರ್ಯಕ್ರಮದ ಆಧಾರವು ಆ ಕಾಯ್ದೆಗೆ ಒಳಪಟ್ಟಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಕಲಂ 3 ಯಾವುದೇ ಒಂದು 14 ವರ್ಷ ಅಥವಾ ಕೆಳಗಿನ ವಯಸ್ಸಿನ ಮಕ್ಕಳು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿಸಬಾರದು. ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅದೇ ರೀತಿಯಾಗಿ ಮಕ್ಕಳು 15ರಿಂದ 18 ವರ್ಷದೊಳಗೆ ಯಾವುದೇ ಒಂದು ಅಪಾಯಕಾರಿ ಉದ್ದಿಮೆಯಲ್ಲಿ ಕೆಲಸ ಮಾಡಬಾರದು ಎಂಬುದು ಈ ಕಾಯ್ದೆಯ ಒಂದು ಸಾರಾಂಶವಾಗಿದೆ. ಈ ಒಂದು ಕಾಯ್ದೆಯಡಿಯಲ್ಲಿ ಈ ರೀತಿ ಮಕ್ಕಳನ್ನು ಕೆಲಸಕ್ಕೆ ತಗೊಂಡಿರೋ ಮಾಲೀಕರ ವಿರುದ್ಧ FIR ಮೂಲಕ ಪ್ರಕರಣವನ್ನು ದಾಖಲಿಸಿ ಮಕ್ಕಳನ್ನು ಕೆಲಸದಿಂದ ಬಿಡಿಸಿ ಅವರಿಗೆ ಶಾಲೆಗೆ ಪುನರ್ವಸತಿಗೊಳಿಸಿ ಕೇಸನ್ನು ನ್ಯಾಯಾಲಯದಲ್ಲಿ ದಾಖಲಿಸಲಾಗ್ತದೆ. ಈ ಒಂದು ಅಪರಾಧಕ್ಕೆ ಅವರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲಾಗುವ ಸಂಭಾವನೆ ಇದೆ, ಅಥವಾ 20,000ದಿಂದ 50,000ವರೆಗೂ ದಂಡವನ್ನು ವಿಧಿಸಬಹುದಾಗಿದೆ, ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ. ಇನ್ನು 2016ರಲ್ಲಿ ಆದ ತಿದ್ದುಪಡಿ ಕಾಯ್ದೆ ಪ್ರಕಾರ ಪೋಷಕರು ಅಥವಾ ತಂದೆ ತಾಯಿಯರು ಮಕ್ಕಳನ್ನ ದುಡಿಲಿಕ್ಕೆ ಅಂತ ಹೊರಗಡೆ ಕಳಿಸಿದಾಗ, ದುಡ್ಡಿಗಾಗಿ ಅವರು ಮಕ್ಕಳನ್ನ ಕೆಲಸಕ್ಕೆ ಬಳಸಿದಾಗ ಅವರ ಮೇಲೆ ಕೂಡ ನಾವು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಮೊದಲನೇ ಬಾರಿಗೆ ಅವರಿಗೆ ತಿಳುವಳಿಕೆಯನ್ನು ನೀಡಿ ನಾವು ಈ ರೀತಿ ಆಗದಂತೆ ನೋಡ್ಕೊಳ್ತೇವೆ. ಇನ್ನು ಸಬ್ಸಿಕ್ವೆಂಟ್ ಆಗಿ ಅವರು ಅದೇ ಪದ್ಧತಿಯನ್ನು ಬಳಸ್ತಾ ಇದ್ದಾಗ ಅವರಿಗೂ ಕೂಡ ನಾವು 10,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ಅಂತ ಇದರಿಂದ ಸಂಕ್ಷಿಪ್ತವಾಗಿ ತಿಳಿಸಬಯಸ್ತೇನೆ. ಮಕ್ಕಳನ್ನು ಶಾಲಾ ಅವಧಿ ಮೀರಿ ಅವರ ಒಂದು ಕೌಟುಂಬಿಕ ಕೌಶಲ್ಯದಲ್ಲಿ ಬಳಸಬಹುದಾಗಿದೆ. ಆದರೆ ಅವರು ಶಾಲಾವನ್ನು ಸ್ಕೂಲಿಗೆ ಹೋಗೋದನ್ನು ನಿಲ್ಲಿಸಬಾರದು. ರಜೆ ದಿನಗಳಲ್ಲಿ ಅವರು ತಮ್ಮ ಕುಟುಂಬದ ಕಸವನ್ನು ಕಲೀಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಬಟ್ ಅದು ಬಿಟ್ಟು ಶಾಲೆಯನ್ನು ಬಿಟ್ಟು ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಹೇಳ್ತೇವೆ. ಈ ಒಂದು ಕೆಲಸವನ್ನು ನಾವು ಮಕ್ಕಳನ್ನ ಕಾರ್ಯಾಚರಣೆ ಮಾಡ್ತೇವೆ. ಎಲ್ಲಿ ಮಕ್ಕಳು ಇದಾವೆ ಅನ್ನೋದು ಮಕ್ಕಳ ಸಹಾಯವಾಣಿ ಅದು ಮನುಷ್ಯನಿಗೆ ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡೋಕ್ಕೆ ಕಾರಣಕ್ಕಾಗುವಂಥ ಒಂದು ಬಹಳ ಅಂಶ. ಅದಕ್ಕೆ ಎಜುಕೇಷನ್ ಇಸ್ ದ ಪನಿಷ್ಮೆಂಟ್ ಫಾರ್ ಆಲ್ ಸೋಷಿಯಲ್ ಎಲಿಟ್ಸ್. ಏನು ಪದ್ಧತಿ ಇದಲ್ಲ, ಇದನ್ನು ನಾನು ಅನಿಷ್ಟ ಪದ್ಧತಿ ಅಂತ ಕರೆಯಕ್ಕೆ ಇಷ್ಟಪಡ್ತೇನೆ. ಇಂಥ ಅನಿಷ್ಟ ಪದ್ಧತಿಯನ್ನು ನಾವು ತೊಡೆದಾಕಬೇಕಾದ್ರೆ ಅದಕ್ಕೆ 3 ವರ್ಷಗಳ ಶಿಕ್ಷಣ. ಇಲ್ಲಿ ಬಹುಶಃ ಈ ಒಂದು ಅನಿಷ್ಟ ಪದ್ಧತಿ ತೊಡೆದಾಕುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಸೋಷಿಯಲ್ ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಪಾಲಕರು ಅಂತ ನಾನು ಗೊತ್ತು. ನಾನು ಪಾಲಕರಲ್ಲಿ ಬಹಳ ಜಾಗ್ರತೆ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ. ಮಕ್ಕಳನ್ನು ಹೆತ್ತ ಮಾತ್ರಕ್ಕೆ ಸಾಲದು, ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಈ ಸಮಾಜದ ಒಬ್ಬ ಜವಾಬ್ದಾರಿ ವ್ಯಕ್ತಿ ಮೇಲೆ ಮಾಡ್ತಕ್ಕಂಥ ದೊಡ್ಡ ಹೊಣೆಗಾರಿಕೆ ಪಾಲಕರಲ್ಲಿದೆ. ಅದು ನಿಭಾಯಿಸಿದ್ರೆ ನಾವು ಮಕ್ಕಳನ್ನ ಯಾಕೆ ಹುಟ್ಟಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಒಂದು ಕಡೆ ಪಾಲಕರಲ್ಲಿ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡೋ ರೀತಿಯಲ್ಲಿ ಅವರ ಶಾಲೆ ಕಳಿಸೋ ರೀತಿಯಲ್ಲಿ ಅವರಿಗೆ ಒಂದು ಅವೇರ್ನೆಸ್ ಮಾಡ್ತಕ್ಕಂಥ ಬಹಳ ಮುಖ್ಯ ಅಂತ ಭಾವಿಸ್ತಾ, ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ತುಂಬ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಇವತ್ತು ವಿಶ್ವ ಕಾರ್ಮಿಕ ವಿರೋಧಿ ಪದ್ಧತಿ ದಿನಾಚರಣೆಯನ್ನು ನಾವು ಆಚರಿಸೋಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಎಲ್ಲರಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದು ಒಂದೇ ಒಂದು ದಿನ ಕೊನೆ ಆಗಬೇಕು, ಅನಿಸ್ಬೋದು ಕೊನೆ ಆಗಬೇಕು. ಮಕ್ಕಳು ನಮ್ಮ ಬಚ್ಪನನ್ನು ಎಂಜಾಯ್ ಮಾಡಬೇಕಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ
ಗ್ಯಾಸನ್ನು ಯೂಸ್ ಮಾಡ್ತಾರೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ದೇವದುರ್ಗ ತಾಲೂಕಿನ 4 ವಸತಿ ನಿಲಯಗಳಲ್ಲಿ ಅಕ್ರಮವಾಗಿ ಗ್ಯಾಸ್ ಬಳಕೆ ಮಾಡಲಾಗಿದ್ದು, ನಿಯಮಬಾಹಿರವಾಗಿ ಗ್ಯಾಸ್ ಸಿಲಿಂಡರನ್ನು ಖರೀದಿಸಿರುವುದು ದಾಖಲೆಗಳಿಂದ ಬೆಳಕಿಗೆ ಬಂದಿದ್ದು, ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಹಾಗೂ ವಾರ್ಡನ್ಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಯಶವಂತ್ ದೊಡ್ಡಮನಿ ಒತ್ತಾಯಿಸಿದರು. ಅವರಿಂದು ರಾಯಚೂರು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದೇವದುರ್ಗ ತಾಲೂಕಿನ ಎಸ್ಟಿ ಇಲಾಖೆಯ ವ್ಯಾಪ್ತಿ 4 ವಸತಿ ನಿಲಯಗಳಲ್ಲಿ ವಾರ್ಡನ್ ಆಗಿರುವ ವಿಜಯಲಕ್ಷ್ಮಿ ಬಸವರಾಜ್ ದತ್ತಪ್ಪ ಅವರು ಈ ಹಿಂದೆ ಇಲಾಖೆಯ ತಾಲೂಕು ಅಧಿಕಾರಿಗಳಾಗಿದ್ದ ರಾಘವೇಂದ್ರ ಹಾಗೂ ಮಂಜುಳಾ ಅವರು ಕುಮ್ಮಕ್ಕಿನಿಂದ ಪ್ರಭು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೂಲಕ ಅತಿಯಾದ ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಖರೀದಿಸಿದ್ದಾರೆ ಎಂದು ಆರೋಪಿಸಿದರು. ಬೇರೆ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಕೇವಲ 20 ರಿಂದ 22 ಗ್ಯಾಸ್ ಸಿಲಿಂಡರ್ಗಳು ಬಳಕೆಯಾಗುತ್ತವೆ. ಆದರೆ ದೇವದುರ್ಗ ತಾಲೂಕಿನ ಈ ಒಂದು 4 ಹಾಸ್ಟೆಲ್ಗಳಲ್ಲಿ ಒಂದು ತಿಂಗಳಲ್ಲಿ 70, 80, 90, 100 ಹಾಗೂ 120 ಸಿಲಿಂಡರ್ಗಳ ಖರೀದಿಸಿರುವ ದಾಖಲೆಗಳು 2023ರಲ್ಲಿ ಲಭ್ಯವಾಗಿದ್ದು, ಇದರ ವಿರುದ್ಧ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. 24-30 ಟನ್ ಬಳಸಬೇಕಂದ್ರೆ ಗ್ಯಾಸ್ ದೊಡ್ಡ ರಾಮಾಯಣ ಆಗೈತೆ. ಈ ದೇವದುರ್ಗ ತಾಲೂಕು ಎಸ್ಟಿ ಇಲಾಖೆ ಏನೈತಲ್ಲ ಅಲ್ಲಿ 100 ಗ್ಯಾಸ್ ಅನ್ನು ಯೂಸ್ ಮಾಡ್ತಾರ. ಇದು ಯಾವಾಗಿಂದಪ್ಪ ಅಂದ್ರೆ 2021ರಿಂದ ಅದಕ್ಕಿಂತ ಬಿಫೋರ್ನು ಆಗಿತ್ತೆ. 2021ರಿಂದ ಜಾಸ್ತಿ ಹಾಸ್ಟೆಲ್ ಸರ್ ಎಸ್ಟಿ ಇದು ತಾಲೂಕು ಪರಿಶಿಷ್ಟ ಪಂಗಡ ಇಲಾಖೆ ದೇವದುರ್ಗದಾಗ ಆಗಿದ್ದು ಭ್ರಷ್ಟಾಚಾರ. ನಾನು 2024ರಾಗ ಒಂದು ಮಾಹಿತಿ ಕೇಳಿರ್ತದೆ. RTIIDನಾಗ ದೇವದುರ್ಗ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಎಷ್ಟು ಬಾಲಕ ಮತ್ತು ಬಾಲಕಿಯರು PUC ಮತ್ತು ಪದವಿ ಹಾಸ್ಟೆಲ್ಗಳಿವೆ. 2023ರಿಂದ 24ನೇ ಸಾಲಿನಲ್ಲಿ ತಮ್ಮ ಇಲಾಖೆಗೆ ಬಂದಂತ PUC ಮತ್ತು ಡಿಗ್ರಿ ಬಾಲಕ ಬಾಲಕಿಯರ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿಗಾಗಿ ಬಂದಂತ ಅರ್ಜಿಗಳ ಸಂಖ್ಯೆ ಎಷ್ಟು, ಅದ್ರಾಗ ಎಷ್ಟು ಜನ ಆಯ್ಕೆ ಮಾಡಿರ್ತಾರೆ ಅಂತ ಕೇಳಿದ್ವಿ. ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಪ್ರಕರಣ ಕೇಳಿರ್ತೀವಿ. ತದನಂತರ HMS ವಿಲಾಯತಿಗಳನ್ನು ಕೇಳಿರ್ತೀವಿ. ಪ್ರೈಸ್ ಮನಿ ಅಮೌಂಟ್ ಎಷ್ಟೆಷ್ಟಾಗೈತೆ ಅಂತ ಕೇಳಿದ್ರೆ SP ಮತ್ತು DSP ಯೋಜನೆಗಳು ST ಅಭಿವೃದ್ಧಿ ಕಾಲೋನಿಗಳಿಗೆ ಏನು ಹಣ ಬಳಸಬೇಕಾಗಿರುತ್ತೆ ಇದರನ್ನು ಅವ್ಯವಹಾರ ಮಾಡಿರ್ತಾರ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನನ್ನ ಹತ್ರ ಇದಾವೆ. ಅಧಿಕವಾಗಿ ಬಳಸ್ತಾರೆ ಸರ್. ಕಷ್ಟ ಸರ್ ನಿನಗೆ ಕಷ್ಟ ಏನು ಸರ್? ನಿನಗೇನು ಕಷ್ಟ ಆಯ್ತು? ಕಷ್ಟ ಅನ್ನಕ್ಕೆ ಏನ್ ಸರ್, ಇವಾಗ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು ಸರ್. ಹುಡುಗರಿಗೆ 5 ಸರ್, 3 ಪ್ರೀ ಮೆಟ್ರಿಕ್, 2 ಪೋಸ್ಟ್ ಮೆಟ್ರಿಕ್ ಸರ್. ಎಲ್ಲ ಹಾಸ್ಟೆಲ್ಗಳನ್ನು ಅಧಿಕವಾಗಿ ಬಳಸ್ತಿದ್ದಾರೆ ಸರ್. ಸರ್ ಅಂತ ಆದ್ರ ಒಂದು ಹಾಸ್ಟೆಲ್ಗೆ ಎಷ್ಟು ಸಿಲಿಂಡರ್ ಬಳಸ್ಬೋದು ಸರ್ ನಿಮ್ ಪ್ರಕಾರ ಅಂದಾಜು? ಬೇರೆ ತಾಲೂಕುಗಳಿಗೂ ಐತೆ ಸರ್. ಬೇರೆ ತಾಲೂಕುಗಳನ್ನು 24-30 ತಾಲೂಕು ಬಳಸ್ತಾರೆ ಸರ್. ನಮ್ಮ ಮಾನವಿ ತಾಲೂಕಿನ ಸರ್ ನಮ್ಮ ಉದ್ದೇಶ ಪ್ರೂಫ್ ಐತೆ ಸರ್. ಇಲ್ಲಿ 100 ಗ್ಯಾಸ್ ಸಿಲಿಂಡರ್ಗಳು ಬಳಸ್ತಾರ ಸರ್. ಪ್ರೂಫ್ ಇದೆ ಸರ್. 1 ಮಂತ್ಲಿಗೆ ಸರ್, ಒಂದು ಹಾಸ್ಟೆಲ್ಗೆ ಸರ್ 100 ಸಿಲಿಂಡರ್ ಬಳಸ್ಯಾರ. 100 ಸಿಲಿಂಡರ್ಗಳು ಬಳಸ್ತಾರೆ ಸರ್. ಬಿಲ್ ಹಾಕಿ ಬಿಲ್ ಹಾಕಿದ ಪ್ರೂಫ್ ಸಮೇತ ಐತೆ ಸರ್. ಮ್ಯಾಕ್ಸಿಮಮ್ ಸರ್ ಇದು ಬಾಲಕರ ಹಾಸ್ಟೆಲ್. ಯಾವ ಬಾಲಕರ ಹಾಸ್ಟೆಲ್ ಸರ್. ನಾನು 21 RTI ಕೇಳಿದೆ ಸರ್. ಬಳಸ್ಯಾರ ಸರ್ 23 ಬಳಸ್ಯಾರ ಸರ್. 2023 ಬಳಸ್ಯಾರ. ಹಾಂ ಸರ್. ಯಾವ ತಿಂಗಳು ಸರ್ 4ನೇ ತಿಂಗಳು. ಎಷ್ಟು ಬಳಸ್ಯಾರ ಸರ್? 70 ಬಳಸ್ಯಾರ. ಮತ್ತೆ ಯಾವ ಬಳಸ್ಯಾರ? ಮತ್ತೆ 2023 ಅಲ್ಲಿ 70 ಸರ್. 2023 ಇಲ್ಲಿ 90 ಗ್ಯಾಸ್ ಸರ್. 6 ಇಲ್ಲ ಸರ್, ಒಂದೊಂದು ಸೇಮ್ ಈಗ. ಹಾಂ ಸರ್, ಇದೇ ಥರ ಸೇಮ್ ಇದೆ. ಹಾಂ ಸರ್, ಸೇಮ್ ಪ್ಯಾಟರ್ನ್. ಹಾಂ ಪ್ಯಾಟರ್ನ್ ಇದೆ ಸರ್. ಇವಾಗ 70, 80, 100. ನೆಕ್ಸ್ಟ್ ಏನಾಗಿದೆ ಅಂದ್ರೆ ನಾನು 2023 ಮತ್ತೆ